ಯಾವತ್ತೂ ಕೇಳಿಲ್ಲ, ಬರೋದು ಇಲ್ಲ. ಅವು ಯಾವ ಆಯ್ಕಂತಿಂದವು ಒಟ್ಟು ಕಿಟ್ಟಿಲ್ದವು ಸಮಾಜ ದ್ರೋಹಿಗಳು ಅಲ್ಲಿ ಕಂಪ್ಲೇಂಟ್ ಕೊಟ್ಟವರಲ್ಲ, ಅವ್ನ ನಂಬರ್ ಹಾಕ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿ ಅವನ ಮೇಲೆ ಬೆಳಗ್ಗೆ ನಾನು ತುದ್ರು ಕಂಪ್ಲೇಂಟ್ ಕೊಡ್ತೀನಿ. ಯಾರ ಹತ್ರ ದುಡ್ಡು ಉಸ್ಲು ಮಾಡ್ತಾವ್ರೆ, ಯಾವ ಬಳದವ್ರು ದುಡ್ಡು ಉಸ್ಲು ಮಾಡ್ತಾರೆ ಅಂತಕ್ಕಂಥ ಮತ್ತೆ ನಾವು ಹೇಳಬೇಕು. ಅವ್ಯಾವ ಆಯ್ಕಂತೀನೋ ಕೊಟ್ಟವಲ್ಲ, ರಾಜಕೀಯ ಮಾಡೋ ತಾಕತ್ತಿದ್ರೆ ತೊಳೆ ತಾಕತ್ತೆ ಮಾಡಿ ತೋರಿಸ್ತೀನಿ. ಅರ್ಥಾಯ್ತಲ್ಲ? ಇಂಥವಕ್ಕೆಲ್ಲ ಈ ಕಾಂಜಿ ಪಿಂಜಿ ಹೇಳಿಕೆಗಳಿಗೆಲ್ಲ ಕಾಂಜಿ ಪಿಂಜಿ ಅದು ಸಹ ಇಲ್ಲಿ ಲಕ್ಷಾಂತರ ಜನ ಬಂದ್ಬಿಟ್ಟು ಊಟ ಮಾಡ್ತಕ್ಕಂಥ ಪವಿತ್ರವಾದ ಕ್ಷೇತ್ರ ಇದು. ಇಲ್ಲಿ ಯಾವ ದೇವ್ರ ಹೆಸರು ಹೇಳಿ ಆ ಸಮಿತಿ ಹೆಸರು ಹೇಳಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಯಾರೋ ಅರಣ್ಯ ಕಂಪ್ಲೇಂಟ್, ನಾನು ಪಾಪ ಅವರು ಫಾರೆಸ್ಟ್ನವ್ರು ಫೋನ್ ಮಾಡಿದ್ರು, ಈ ಥರ ಕಂಪ್ಲೇಂಟ್ ಬಂದೈತೆ. ಹೇಳಿದೆ ನಾನು, ಯಾರು ಕಂಪ್ಲೇಂಟ್ ಕೊಟ್ಟವ್ರೆ, ಯಾರ ಹತ್ರ ದುಡ್ಡು ಉಸ್ಲು ಮಾಡೋದು ಅಂತ ಹೇಳಿಸ್ಬೇಕು. ಅರ್ಥಾಯ್ತಲ್ಲ? ಯಾರಾದ್ರೂ ಕೂಡ ದೈವ ಭಕ್ತಿ ಇರ್ತಕ್ಕಂಥ ಅದ್ರ ಜೊತೆ ನನಗನ್ನಿಸ್ತಾ ಇರೋದೇನಪ್ಪ ಅಂದ್ರೆ ಬಹಳ ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ವೈಭವವಾಗಿ ನಡೀತಾ ಇದೆ. ಸಿದ್ದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಇಂದ, ಸಿದ್ದೇಶ್ವರ ಸೇವಾ ಸ್ವಾಮಿ ಟ್ರಸ್ಟ್ ಒತ್ತಿಗೆಯವರಿಂದ ನಡೀತಾ ಇದು. ನಮ್ದು ತುಣ ಮಾತ್ರ ಸಪೋರ್ಟ್ ಮಾಡ್ತಾ ಇದೀವಿ. ಅದ್ರ ನನ್ನ ಹೆಸರು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಯಾರೋ ಹೊಟ್ಟೆವ್ರು ಇಪ್ಪಟ್ರೆ ಅದು ನಾನು ಆನ್ಸರ್ ಮಾಡ್ಲಿಕ್ಕಾಗುತ್ತಾ? ಅದಕ್ಕೆ ಅವ್ರೇನೋ ಪಾಪ ಏನೋ ಎಲ್ಲೋಡು ಜಗದೀಶ್ ಚೌಧರಿ ಅಂತಾರೆ, ಎಲ್ಲೋಡು ನಿಮ್ ಕಣ್ಣಿಗೆ ಹಂಗೆ ಕಾಣಿಸ್ತೀನಿ ಅಂತ ನಾನು ಏನ್ ಮಾಡ್ಲಿಕ್ಕಾಗ್ತದಪ್ಪ? ನಾನು ಒಂದ್ ಕೇಳೋದೇನು ಅಂದ್ರೆ, ನಿಮ್ಗೆ ಸಹಾಯ ಮಾಡೋ ಶಕ್ತಿ ಇದ್ರೆ ಮಾಡಿ, ಇಲ್ಲ ಯಾರೋ ಪುಣ್ಯಾಂತರು ಮಾಡ್ತಾರೆ ಕಣ್ಣಲ್ಲಿ ನೋಡಿ. ಇಲ್ಲೆಲ್ಲ ದಾಸೋಹ ನಡೀತದೆ, ಬಂದು ಆರಾಮ ನೋಡ್ಕೊಂಡು ಊಟ ಮಾಡ್ಕೊಂಡು ಯಾರೇ ನಿಮ್ಮನ್ನೇನು ತಡೆಯಲ್ಲ. ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಉಳ್ಕೊಡ್ತಾ ಹೋದ್ರೆ ಇಂಥವಕ್ಕೆಲ್ಲ ಎದುರ್ಕೊಳ್ತಕ್ಕಂಥ ಮಗನಲ್ಲ. ಆ ಭಗವಂತನ ಆಶೀರ್ವಾದ ಸಿದ್ದಪ್ಪ ಇಲ್ಲ 12 ದೇವ್ರು ಇರ್ತಕ್ಕಂಥದ್ದು, ಆ ಎಲ್ಲಾ ದೇವಗಳ ಆಶೀರ್ವಾದ ನನ್ನ ಮೇಲೆ ಐತೆ. ಇಂಥವೆಲ್ಲ ಯಾರೋ ಈ ಹೊಟ್ಟೆ ಕಿಚ್ಗೆ ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಡೋದು, ಹೊಟ್ಟೆ ಕಿಚ್ ಅರ್ಜಿ ಕೊಡೋದಲ್ಲ, ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳಿಕ್ಕೆ ಹೋಗಲ್ಲ. ತಾಲೂಕಿನ ಜನತೆ ಹೇಳಿ ಜಗದೀಶ್ ಚೌಧರಿ ಸರಿನಾ ಇಲ್ಲ ಅಂತಕ್ಕಂಥದ್ದನ್ನು. ಇವು ಯಾವ ಒಂದು 7-8 ಜನ ಆಯ್ಕಂತೀನೋ ಸೇರ್ಕೊಂಡು ಏನಪ್ಪ ನಿಮ್ಗೆ ಯಾವ MLA ತವು ಏನೋ ಒಂದು ದೊಡ್ಡ ಸಾಧನೆ ಮಾಡೋ ತೋರ್ಸ್ಕೊಳಕ್ಕೋಸ್ಕರ ಇಷ್ಟೆಲ್ಲ ಆಡ್ತಿರಲ್ಲ. ಒಂದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇದೇ ಕ್ಷೇತ್ರದಲ್ಲಿ ಎಲ್ಲಾಯ್ತಿನೋ ಗೊತ್ತಿಲ್ಲ, MLA ಆಗಿ ಬರತಾಗ ಸ್ವಲ್ಪ ಅಸೂಯೆ ಮಡಿಕೊಳ್ರಯ್ಯ. MLA ಆಗಿ ಬರ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರ್ರಿ. ಈಗಲೇ ನೀವು ಇಷ್ಟೊಂದು ಅಸೂಯೆ ಪಟ್ಬಿಡ್ರಿ ಹೆಂಗಪ್ಪ ಪಾಪ. ಇಂಥ ದುರ್ಗತಿ ಬಂದಿಲ್ಲ ನನಗೆ, ದುಡ್ಡು ಉಸ್ಲು ಮಾಡಿ ಕಾರ್ಯಕ್ರಮ ಮಾಡೋ ಅಂತ ದುರ್ಗತಿ ಬಂದಿಲ್ಲ. ನಿಮಗೂ ಕೂಡ ಏನೋ ಅವಶ್ಯಕತೆ ಇದ್ರೆ, ನಿಮಗೂ ಏನೋ ಹೊಟ್ಟೆಪಾಡು ಜೀವನ ಮಾಡೋಕೆ ದುಡ್ಡಿಲ್ಲ ಅಂತಕ್ಕಂಥದ್ದು ಇದ್ರೆ ತಾಮಂದು ಕೊಡಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೂ ನಮಗೂ ತಂದಿಕ್ಬಿಟ್ಟು ಮೇನ್ ಟ್ರಾಫಿಕ್ ಹೆಂಗ್ ಗೊತ್ತವ್ರು, ಇದು ಒಂದು ಹಿಂದೂ ಬಾಂಧವರನ್ನ ಹೊಂದಾಣಿಕೆ ಮಾಡ್ಕೊಂಡು ಹಿಂದೂ ಜನಸಂಖ್ಯೆನ ಜಾಸ್ತಿ ಮಾಡ್ತಾ ಒಂದು ಓಬಿವಿಕ್ರವಾದ ಹಿಂದೂ ಕ್ಷೇತ್ರ ಮಾಡ್ತಾವ್ರೆ. ಆಮೇಲೆ ಎಲ್ಲ ಒಗ್ಗೂಡ್ತಾವ್ರೆ, ಹನುಮ ಜಯಂತಿಗೆ ಸಖತ್ ಜನ ಸೇರ್ತಾವ್ರೆ. ಈ ಭಾವನೆಗಳನ್ನ ಹೊಡಿಬೇಕು ಅಂತ ಹೊರಟಿದಿರಲ್ಲ, ನಿಮ್ಗೆ ಏನಾದ್ರು ಮಾನ ಮರ್ಯಾದಿನದೈತಾ? ನಿಮ್ಗೆ ತಾಕತ್ತಿದ್ರೆ ಫಾರೆಸ್ಟ್ನವ್ರಿಗೆ ಅರ್ಜಿ ಕೊಡಿ, ಟಾರ್ ಕಂಪ್ಲೀಟ್ ಮಾಡಿ, ಇಲ್ಲಿರ್ತಕ್ಕಂಥ ಒಳಗಡೆಗೆ ಬರ್ತಕ್ಕಂಥ ಟಾರ್ ರೋಡ್ಗಳನ್ನ ರೆಡಿ ಮಾಡ್ಕೊಡಿ ಅಂತ ಫಾರೆಸ್ಟ್ ಅರ್ಜಿ ಕೊಡೋ ಹೆಗ್ಗತಿ ಅಲ್ವಾ? ನಾನು ಮಾಡಿಸ್ತೀನಿ ಗಂಡು, ನೀವು ಮಾಡಿಸು. ಯಾವ ಆಯ್ಕಂತ ಯಾವ ಅರ್ಜಿ ಕೊಟ್ಟವಲ್ಲ, ಯಾವ ನಾರಾಯಣ ಮತ್ತೆ ರಾಜೇಶ್ ಅನ್ನ ಯಾವ ಅರ್ಜಿ ಕೊಟ್ಟವಲ್ಲ ಎರಡು, ಅವ್ಯಾವ ಯಾರು ಹುಟ್ಟವೋ ಗೊತ್ತಿಲ್ಲ. ಅವು ಯಾರ್ದೋ ದುಡ್ಡು ಇಸ್ಕೊಂಡು ಹೇಳ್ಬೇಕು ತಾನೆ, ಯಾರು ದುಡ್ಡು ಇಸ್ಕೊಂಡವ್ರೆ, ಯಾರ್ದೋ ದುಡ್ಡು ಇಸ್ಕೊಂಡು ಹೇಳ್ಬೇಕು. ಯಾರೋ ಹೇಳಿಕೆ ಮಾತು ಕಟ್ಕೊಂಡೋಗಿ ನೀವು ಅರ್ಜಿ ಕೊಟ್ಬಿಟ್ರೆ ಅದೇ ಅರ್ಜಿನ ಇಲ್ಲಿ ಅರ್ಧ ಟಾರಾಗಿ ನಿಲ್ಸಾರಲ್ಲ ದೇವಸ್ಥಾನ ಮುಂದಕ್ಕೆ ಬರೋಕ್ಕೆ, ಫಾರೆಸ್ಟ್ ಅವ್ರು ತಡಿತಾವ್ರಪ್ಪ. ನೀನು ತಡಿ, ನೀನು ಹಾಕ್ಸು ನೋಡೋಣ. ಹಾಗಾದ್ರೆ ನೀನು ಮುಂದಕ್ಕೆ ಬಂದು ಹಾಕ್ಸು, ನಾನು ನೋಡ್ತೀನಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವೈಕುಂಠ ಆರಾಧನೆನ ನೀವು ಸಹಿಸಕ್ಕಾಗದೆ, ವೈಕುಂಠ ಯಾರೋ ಪಾಪ ನಾಗಸಾದವ್ರು ಹೇಳ್ತಾ ಇದ್ರು, ತಿರುವಣ್ಣಾಮಲೈ ನಡೀತದೆ, ಕುಂಭಮೇಳದಲ್ಲಿ ನಾನು ನೋಡಿದಂಗೆ ಭಾಳ ಸಂತೋಷ ಆಗ್ತದೆ ಅಂತ ಸಂತೋಷ ಪಡ್ತಾರಲ್ಲ. ಇವು ಯಾಕೋ 5-6 ಜನಕ್ಕೆ ಕಾಯ್ಕೊಂಡು ತಿನ್ನೋಕೆ ಸಮಾಧಾನ ಆಯ್ತಲ್ಲ, ನಾನು ಅದು ಉತ್ತರ ಕೊಡೋಕ್ಕಾಗಲ್ಲ. ಇದು ತಲೆನೂ ಕೂಡ ಕೆಲಸಗಳಲ್ಲ. ಇವಿಂದ ನನ್ನ ಕುಗ್ಗಿಸ್ತೀವಿ ಅನ್ಕೊಂಡ್ರೂ ಕೂಡ ಸಾಧ್ಯವಿಲ್ಲ. ಆ ಭಗವಂತನ ಆಶೀರ್ವಾದ ಇರತಕ್ಕ ನೀವ್ಯಾರೇನು ಮಾಡೋಕ್ಕಾಗಲ್ಲ. ಈ ತಾಲೂಕಿನ ಜನತೆಗಳ ಆಶೀರ್ವಾದ ಇರತಕ್ಕ ನೀವೇನು ಮಾಡೋಕ್ಕಾಗಲ್ಲ. ಜಗದೀಶ್ ಚೌಧರಿ ಅಂತ ತಾಲೂಕಿನ ಜನತೆ ಗೊತ್ತು. ಯಾರು ತಗೋ ಭಿಕ್ಷೆ ಬೇಡ್ಕೊಂಡು ತಮ್ಮಂದು ಮಾಡೋಂಥ ಅವಶ್ಯಕತೆ ಭಗವಂತ ಕೊಡಲ್ಲ, ಕೊಡೋದು ಇಲ್ಲ. ಇನ್ನು ಮುಂದೆ ವೈಭವಗಳು ನೋಡ್ಬಿಟ್ರೆ ನೀವು ಅಳ್ಳಾಡೋಯ್ತೀರಾ. ಪ್ರವಾಸಿ ತಾಣ ಮಾಡ್ತೀನಿ, ಇದನ್ನ ಶ್ರೀ ಸಿದ್ದೇಶ್ವರ ಸೇವಾ ಟ್ರಸ್ಟಿಗೆ ಶಕ್ತಿ ತುಂಬ್ತೀನಿ. ನೀವು ಅವ್ರ ಕಡೆಯಿಂದ ಏನೋ ಹೇಳಿಸ್ಬಿಟ್ಟು ನನ್ನೇ ಎತ್ಕಟ್ಟಕ್ಕೆ ನೋಡಿದ್ರೆ ಇಂಥ ಸ್ಟೇಟ್ಮೆಂಟ್ಗಳಿಗೆಲ್ಲ ಎದುರ್ಕೊಳ್ಳಲ್ಲ. ಅವರು ಮಾತಾಡೋರೆ ಏನೋ ಫ್ಲೆಕ್ಸು ಗಿಕ್ಸು ಅಂತ. ಅವ್ರು ಯಾವ ಬಾಯ್ಕಂತ ಏನೋ ಪತ್ರಿಕೆಯನ್ನು ಕೇಳ್ತಿದ್ದ, ಯಾಗ ಫ್ಲೆಕ್ಸ್ ಮಾಡ್ಬಿಟ್ಟಿದಾರ ಅಂತೇಳಿ. ಹೊಟ್ಟೆ ತುಂಬ ಊಟ ಮಾಡಿ ಮನೆ ಕಳಪಿಲೈ, ಹೊಟ್ಟೆ ತುಂಬ ಊಟ ಮಾಡಿ ಮನೆ ಕಳೋದು ಕಲ್ತ್ಕೋ, ಬಂದು ವೈಭವ ನೋಡೋದು ಕಲ್ತ್ಕೋ. ಯಾಕೆ ಹೊಟ್ಟೆ ಕೆಚ್ಬಿಡ್ತೀಯಪ್ಪಿ? ಫ್ಲೆಕ್ಸ್ ನಿನ್ಗೆ ಯಾಕೆ ಯೋಗ್ಯತೆ ಅಲ್ವ? ಯಾವ ಟಿವಿಲೆಲ್ಲ ಹಾಕೊಂಡಿದ್ದು ಏನು ಇವತ್ತು 2-2 ಸಾವಿರಕ್ಕೇನು ಮಿಸ್ ಇಲ್ಲ MLA ತಾವು. ಏನು ಬೇಜಾರಿಲ್ಲ ನನಗೆ. ಕಾರ್ಯಕ್ರಮ ಚೆನ್ನಾಗಾಯ್ತು. ಈಗ ಈ ಕ್ಷೇತ್ರದ MLA ಬಂದ್ರು ನಾವು ವಾರ ಕೊಟ್ಟಿಲ್ವ, ಅಲ್ಲಿ ಸ್ವಾಗತ ಮಾಡ್ಲಿವ. ನಮ್ಮ
ಏನೋ ಪಾದಯಾತ್ರೆ ಬರ್ತಕ್ಕಂಥ ಸ್ವಾಗತ ಮಾಡಿ ಯಾರ ಕೊಡ್ಲಿಲ್ವಾ? ಅವನ್ನೆಲ್ಲರೂ ಕೂಡ ಸ್ವಾಗತ ಮಾಡಿದೀವಿ. ನನಗೆ ಇವತ್ತು ನೋವಾಗುತ್ತ ಸಂಗಾತಿ ಏನಪ್ಪ ಅಂದ್ರೆ, ನಮ್ಮ ಮಾಲಾಧಾರಿಗಳು ಸ್ವಲ್ಪ ಕಡಿಮೆ ಆದ್ರು, ಪಾದಯಾತ್ರೆ ಬರೋ ಸ್ವಲ್ಪ ಕಡಿಮೆ ಆದ್ರು. ನನಗೂ ಕೂಡ ಮಾನಸಿಕ ನೋವಾಯಿತು. ನನ್ನ ಸ್ನೇಹಿತ ಸತ್ತೋದ ಅಂತ ಹೇಳ್ಬಿಟ್ಟು ನಾನು ಭಾಳ ಟೆನ್ಷನ್ ಆಗಿದ್ದೀನಿ. ಆ ಟೆನ್ಷನ್ ಇವ್ರೇನೋ ಹೇಳ್ಬಿಟ್ಟು ಏನೋ ಗೊಂದಲ ಸೃಷ್ಟಿ ಮಾಡಕ್ ನೋಡಿದ್ರು. ಇಂಥವು ಕೆಲಸ ಕೇಳಲ್ಲ. ನೀವು ಇಂಥವು 100 ಕುತಂತ್ರ ತಂದ್ರು ಕೂಡ ಈ ಕ್ಷೇತ್ರನ ವೈಕುಂಠ ಆರಾಧನೆ ಮಾಡಿ ದೇವಾನ್ ದೇವತೆಗಳನ್ನ ನೋಡೋ ರೀತಿ ಮಾಡ್ತೀವಿ. ಆ ರೀತಿ ನಮಗೆ ಟ್ರಸ್ಟು ಸಪೋರ್ಟ್ ಐತೆ, ಈ ಕ್ಷೇತ್ರದ ಜನಗಳು ಸಪೋರ್ಟ್ ಅವ್ರೆ. ಆಮೇಲೆ ಒಬ್ಬ 5 kg ಉಪ್ಪು ಕೊಟ್ಟವನೆ, ನಾವು ಬೇಡ ಅನ್ನಲ್ಲ. ನಾನು ಹೇಳ್ತಾ ಇರೋದು ಲೈಟಿಂಗ್ಸ್ಗಾಗ್ಲಿ ಈ ವ್ಯವಸ್ಥೆ ಖರ್ಚು ವೆಚ್ಚಕ್ಕಾಗಲಿ ಯಾರ್ದೋ ದುಡ್ಡು ಕೇಳಿಲ್ಲ. ತರಕಾರಿ ₹1 ಕಾಸು ಕೊಟ್ಟಿಲ್ಲ, ರೇಷನ್ ₹1 ಕಾಸು ಕೊಟ್ಟಿಲ್ಲ. ಒಪ್ಪಂತೀನಿ, ಅದನ್ನ ಅವರೇ ಸ್ವಯಾರ್ಜಿತವಾಗಿ ಒಂದು ದೇವಸ್ಥಾನ ಕಟ್ಬೇಕಾದ್ರೆ, ಒಂದು ದಾಸೋಹ ಮಾಡ್ಬೇಕಾದ್ರೆ ಉಚಿತವಾಗಿ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ತಾಂಬಂದ ಹಾಕಿರೋದು ನೀವು ಫಾರೆಸ್ಟ್ನವ್ರು ಕೊಟ್ಟು ಅರ್ಜಿ ಕೊಟ್ಟವಲ್ಲ, ಅವಕ್ಕೇನು ಮಾನ ಮರ್ಯಾದೆ ಅಂತ ಕೇಳ್ಬೇಕಾಗ್ತದೆ. ಅದ್ ಕಾರಣ ಜಾಸ್ತಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಮುಂದಿನ ದಿನಗಳಲ್ಲಿ ಇದಕ್ಕಿನ ವೈಭವೀಕರ್ತಕ್ಕಂಥ ಕ್ಷೇತ್ರನ ಇಲ್ಲಿ ಶ್ರೀ ಸಿದ್ದೇಶ್ವರ ಸೇವಾ ಟ್ರಸ್ಟ್ ಅವರು ಕೂಡ ಬಹಳ ಶ್ರಮ ಆಗ್ತಾರೆ. ಅಲ್ಲಿಗೆ ದೇವಸ್ಥಾನ ಕೆಳಗಡೆ ನಿಂತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವೆಲ್ಲ ಮಾಡೋರು. ಮೆಟ್ಲುಗಳು ಹತ್ತಕ್ಕಾಗ್ತಿರ್ಲಿಲ್ಲ, ಅವೆಲ್ಲ ಮಾಡೋರೆ. ಅವ್ರ ಜೊತೆ ಸಂಪೂರ್ಣ ನಾನು ಕೂಡ ಸಪೋರ್ಟ್ ಕೊಡ್ತೀನಿ. ನಮ್ಮ ಕಾರ್ಯಕರ್ತರು ಸಪೋರ್ಟ್ ಕೊಡ್ತಾರೆ. ಇಂಥ 100 ಕುಂಭಕ್ಕೆ ಬಂದರೂ ಕೂಡ ಈ ಕ್ಷೇತ್ರ ನಡೀತಕ್ಕಂಥ ಜಾತ್ರೆನ, ಈ ಕ್ಷೇತ್ರ ನಡೀತಕ್ಕಂಥ ಒಂದು ವೈಭವನ, ಕುಂಭಮೇಳದಾಗ ಯಾವ ರೀತಿ ನಡೀತಾ ಇತ್ತು, ತಿರುವಣ್ಣಾಮಲೈ ಯಾವ ರೀತಿ ನಡೀತಾ ಇತ್ತು, ಆ ರೀತಿ ನಡೀತದೆ ಅಂತ ನಾಗಸಾಧುನು ಹೇಳವ್ರೆ. ಅಂತ ಒಂದು ವೈಭವನ ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕೆಡ್ಸಕ್ಕಾಗಲ್ಲ. ಒಂದ್ಸರಿ ಇವತ್ತು ನಾಳೆ ಒಂದ್ ಸ್ವಲ್ಪ ಹೊಡ್ತು, ಇವತ್ತು ಮೀಡಿಯಾಗಳ ನೋಡೋಕ್ಕಲ್ವಲ್ಲ, ಹೊಡ್ತುಂಬ ಊಟ ಮಾಡಿ ಮನೆ ಕಡ್ರಿ ಅರ್ಧತ್ತಲ್ಲ. ನಮ್ಮ ಜಿಲ್ಲಾಧ್ಯಕ್ಷ ಸುಮ್ಮನಿದ್ರು ಕೂಡ ಅವ್ರು ಯಾವನ ಎತ್ತಿ ಹೇಳ್ತಿದ್ದ, ಪ್ಲಸ್ ಎಲ್ಲ ಹಾಸ್ಕೊಂಡು ನೀನು ಹಾಸ್ಕೊಳಪ್ಪ, ನೀನು ಯೋಗ್ಯತೆ ಅಲ್ವಾ? ನನ್ನ ದುಡ್ಡಪ್ಪ, ನಾನು ಬೆವರು ಸುರಿಸಿ ಸಂತೋ ದುಡ್ಡೋದು. ಕಂಡವ್ರ ಮನೆ ನಿನ್ನ ಹತ್ರ ಅವ್ರು ಇರ್ತಾರೆ, ಹೆಸರು ಹೇಳಿ ಅಲ್ಲಿ ಇಲ್ಲಿ ಕದ್ದು ಜೂರ ಮಾಡಿ ಪತ್ರಿಕೆ ಸಕೊಂಡು ಜೂರ ಮಾಡ್ತಾ ಇಲ್ಲ. ನಾನು ಪ್ರಾಮಾಣಿಕತೆಯಿಂದ ಬದುಕಿ ಜೀವನ ಮಾಡ್ತಾ ಇರ್ತಕ್ಕಂಥ ಸ್ವಂತ ದುಡಿಮೆ ಅದು. ಇವೆಲ್ಲ ಬಿಡಿ, ಇಂಥವಕ್ಕೆಲ್ಲ ನಿಮ್ಮ ಸ್ಟೇಟ್ಮೆಂಟ್ಗಳಿಗೆ, ನಿಮ್ಮ ಹೇಳಿಕೆಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇವತ್ತು 2 ಬೇಡಿಕೆ ಭಗವಂತನಲ್ಲಿ ಇಟ್ಟಿದ್ದೀನಿ. ಮುಂದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯ ಕಾರ್ಯಕ್ರಮ ಇಲ್ಲಾಗಲಿ. ಎರಡನೇದಾಗಿ ಎಲ್ಲ ದೇವಗಳ ಆಶೀರ್ವಾದದಿಂದ ಋಷಭಾವತಿ ನೀರು ತಾಲೂಕಿಗೆ ಬರೋ ತಪ್ಪಿಸ್ತಕ್ಕಂಥದ್ದು ಭಗವಂತ ಪ್ರಾರ್ಥನೆ ಮಾಡಿದ್ದೀನಿ. ನನ್ನ ಸ್ವಾರ್ಥಕ್ಕೆ ವೈಯಕ್ತಿಕವಾಗಿ ನಾನು ಏನೂ ಕೇಳಿಲ್ಲ. ನನಗೆ ಕೊಡೋಂಥ ಸಂದರ್ಭ ಬಂದಾಗ ಭಗವಂತ ಕೊಟ್ಟೇ ಕೊಡ್ತಾನೆ, ಚಿಂತೆ ಮಾಡೋಂಥದ್ದಿಲ್ಲ. ಋಷಭಾವತಿ ನೀರು ನಿಲ್ಲಬೇಕು. ಇವತ್ತು ಯಾರ್ಯಾರು ಇಲ್ಲೇನೋ ಹೇಳ್ತಾರಲ್ಲ, ಅದಕ್ಕಿಂತ ಜೋರಾಗಿ ಇಲ್ಲಿ ಕಾರ್ಯಕ್ರಮ ನಡೀಬೇಕು. ಅವೆರಡೂ ಕೂಡ ಭಗವಂತ ಆಶೀರ್ವಾದ ನಡೀತದೆ. ಮುಂದೆ ಜೋರಾಗಿ ನಡೆಯೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಕಾರ್ಯಕ್ರಮ ನಾಳೆ ಅನ್ನುವಾಗ ಏನಾದರೂ ಒಂದು ಕಿರಿಕ್ ತಗೊಂಡ್ಬರ್ತಾರೆ.